ಯಾರಿಗೆ ಹಣ, ಅಂತಸ್ತು, ಗೌರವ ಬೇಡ, ಎಲ್ಲರೂ ಅದನ್ನೇ ಬಯಸುತ್ತೆ. ಜೀವನದಲ್ಲಿ ನಾವು ಏನಾದರೂ ಗಳಿಸಬೇಕು, ಹಣ ಗಳಿಸಬೇಕು, ಸುಖವಾಗಿರಬೇಕು. ಸುಖವಾಗಿರೋದಕ್ಕೆ ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು. ಜನರ ಪ್ರೀತಿ ವಿಶ್ವಾಸ ಗಳಿಸೋಕ್ಕೆ ಏನು ಮಾಡಬೇಕು ಹಾಗೆಂತ ಯೋಚನೆ ಮಾಡ್ತಾರೆ. ಎಷ್ಟೋ ಜನರು ಅದಕ್ಕೆ ಕಷ್ಟಪಡ್ತಾರೆ, ಆದರೆ ಅವರಿಗೆ ಅದರ ಅದೃಷ್ಟ ಇರಲ್ಲ. ಯಾಕಿರಲ್ಲ? ಅವರ ಹಸ್ತದಲ್ಲಿ ನೋಡಿದ್ರೆ ನಮಗೆ ಅದು ಗೊತ್ತಾಗುತ್ತದೆ. ಅವರ ಹಸ್ತದಲ್ಲಿ ಅಂತಹ ಕೆಲವು ಗುರುತುಗಳಿರುತ್ತೆ. ನಾವು ಹಸ್ತವನ್ನು ನೋಡುವಾಗ ಪ್ರತಿಯೊಂದು ಭಾಗವನ್ನು, ಪ್ರತಿಯೊಂದು ಪರ್ವ, ಪ್ರತಿಯೊಂದು ಗೆರೆ, ಪ್ರತಿಯೊಂದು ಚಿಹ್ನೆಗಳನ್ನು ನಾವು ಗಮನಿಸಬೇಕು. ಅಂಥ ವ್ಯಕ್ತಿಗಳಲ್ಲಿ ಜನರಲ್ಲಿ ಗೌರವ ಪಡೆಯುವಂತಹ, ಜನರಿಂದ ನಾಯಕರಾಗಿ ಬೆಳೆಯುವಂತಹ ಹಾಗೂ ಹಣ ಸಂಪತ್ತು ಗಳಿಸಿ ಶ್ರೀಮಂತಿಕೆಯಲ್ಲಿ ಬೆರೆಯುವಂತಹ ಕೆಲವು ದಾರಿಗಳು ಅವರ ಹಸ್ತದಲ್ಲಿ ಕಾಣಿಸುತ್ತದೆ. ಆ ದಾರಿಯಲ್ಲಿ ಅವರು ಮುಂದುವರಿದರೆ ಅವರ ಜೀವನ ಸುಖವಾಗಿ ಅವರು ಅಂದುಕೊಂಡ ರೀತಿಯಲ್ಲಿ ಮುಂದುವರಿಯುತ್ತದೆ. ಅಂತಹ ವಿಚಾರಗಳನ್ನು ಇವತ್ತು ಶುಕ್ರಪರ್ವದಲ್ಲಿ ಏನಿದೆ ಎಂಬುದನ್ನು ನೋಡೋಣ. ಶುಕ್ರಪರ್ವದಲ್ಲಿ ಅಂತಹ ಹಲವಾರು ವಿಷಯಗಳನ್ನು ನಾವು ಗಮನಿಸಬಹುದು. ಅದು ಯಾವುದೆಂದು ನೋಡುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿಂದು ಅದೃಷ್ಟವನ್ನು ತರುವ, ಜನನಾಯಕರನ್ನಾಗಿ ಬೆಳೆಸುವಂತಹ, ಶ್ರೀಮಂತಿಕೆಯನ್ನು ತರುವಂತಹ ಕೆಲವು ವಿಶೇಷ ಚಿಹ್ನೆಗಳು ನಮ್ಮ ಶುಕ್ರಪರ್ವದಲ್ಲಿರುತ್ತದೆ. ಅಂದರೆ ನಮ್ಮ ಹಸ್ತದ ಶುಕ್ರಪರ್ವದಲ್ಲಿರುವಂತಹ ಕೆಲವು ಚಿಹ್ನೆಗಳು. ಆ ಕೆಲವು ಚಿಹ್ನೆಗಳಿದ್ದವರು ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿ ಅವರು ನಾಯಕರಾಗಿ ಬೆಳೆಯುತ್ತಾರೆ. ಅಂತಹ ಚಿಹ್ನೆಗಳು ಯಾವುದು? ಆ ಚಿಹ್ನೆಗಳು ಹೇಗಿರುತ್ತದೆ? ಯಾವ ಚಿಹ್ನೆ ಬಂದಾಗ ಯಾವ ರೀತಿಯಲ್ಲಿ ಅವರು ಜನಪ್ರಿಯ ವ್ಯಕ್ತಿ ಆಗ್ತಾರೆ, ಹಣವಂತರಾಗ್ತಾರೆ, ಶ್ರೀಮಂತರಾಗುತ್ತಾರೆ ಎಂಬುದನ್ನು ನೋಡೋಣ. ಅಂದರೆ ಶುಕ್ರಪರ್ವದಲ್ಲಿ ಹಲವಾರು ಚಿಹ್ನೆಗಳಿದೆ. ಶುಕ್ರಪರ್ವ ಎಂದರೆ ಏನು? ಅದು ಹೇಗಿರಬೇಕು? ಅದು ಯಾವಾಗ ನಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ? ಮುಂತಾದ ವಿಷಯಗಳನ್ನು ಇವತ್ತು ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥ ಆಗುವುದು. ಸ್ವಲ್ಪ ನೋಡ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ, ಕೊನೆಗೆ ನೋಡ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ, ಮಧ್ಯದಲ್ಲಿ ನೋಡ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಸರಿಯಾಗಿ ನೋಡಿ, ಹಾಗೆ ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ಅರ್ಥ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಮಾಡಿಕೊಳ್ಬೇಕು ಎಂಬುದನ್ನು ಯೋಚಿಸಬೇಕು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ನೋಡಿದ ಬಳಿಕ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಬಳಗದವರಿಗೂ ಅದನ್ನು ನೋಡುವಂತಹ ಒಂದು ಮಾರ್ಗದರ್ಶನ ನೀಡಿ. ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು. ಈಗ ಯಾವುದಲ್ಲಾದರೂ ನೀವು ಶೇರ್ ಮಾಡಿದರೆ ನಿಮ್ಮ ಬಂಧು ಬಳಗದವರಿಗೂ ಇಂತಹ ವಿಚಾರಗಳು ಗೊತ್ತಿದ್ದು ಅವರು ಸಹ ಅವರ ಜೀವನವನ್ನು ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ತುಂಬ ಜನಕ್ಕೆ ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲ ಇದೆ, ಆಸಕ್ತಿ ಇದೆ. ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನಗೆ ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಹಾಗೆಯೇ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಪರಿಹರಿಸಿ ಹೇಗೆ ಮುಂದುವರಿಯಬೇಕು, ಏನು ಮಾಡಿದರೆ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಹೀಗೆ ಎಲ್ಲ ವಿಚಾರಗಳಲ್ಲೂ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಈಗ ನಾನು ಹೇಳಿದೆ ನಿಮಗೆ ಶುಕ್ರಪರ್ವದಲ್ಲಿರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ಇವತ್ತು ವಿಷಯ ಹಂಚಿಕೊಳ್ಳುತ್ತೇನೆಂದು. ನಾನು ಆಗಲೇ ಹೇಳಿದೆ, ಶುಕ್ರಪರ್ವದ ಬಗ್ಗೆ, ಹಸ್ತದಲ್ಲಿರುವ ಶುಕ್ರಪರ್ವದ ಬಗ್ಗೆ ಇವತ್ತು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಶ್ರೀಮಂತಿಕೆ ಬರುವಂಥ ವಿಚಾರಗಳು, ಜನಪ್ರಿಯ ವ್ಯಕ್ತಿಯಾಗಿ ಬೆಳೆಯುವಂಥ ವಿಚಾರಗಳು, ಅದೆಲ್ಲವೂ ನಿಮ್ಮ ಶುಕ್ರಪರ್ವದಲ್ಲಿ ಇದೆ ಎಂಬುದನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ಹಾಗಾದರೆ ಶುಕ್ರಪರ್ವ ಎಂದರೇನು? ಇದೇ ನೋಡಿ ಶುಕ್ರಪರ್ವ. ಇದು ಹೆಬ್ಬೆರಳ ಕೆಳಗೆ ಇರುವುದೇ ನಮ್ಮ ಶುಕ್ರಪರ್ವ. ಇದು ಹೇಗಿರಬೇಕು?
ಹುಬ್ಬಿ ಯಾವುದೇ ದೋಷ ಚಿಹ್ನೆಗಳಿಲ್ಲದೆ ಹುಬ್ಬಿ ಎತ್ತರವಾಗಿ ಕಾಣುತ್ತೆ. ಎಲ್ಲ ಹಸ್ತದಿಂದ ಎತ್ತರ ಕಾಣುತ್ತೆ, ಆದ್ರೆ ಇದು 3 ಭಾಗ ಇದೆ. ಇದು ಒಂದು ಭಾಗ ಇಲ್ಲಿ ಎತ್ತರ ಇರುತ್ತೆ, ಕೆಲವರಿಗೆ ಇಲ್ಲಿ ತನಕ ಎತ್ತರ ಇರುತ್ತೆ, ಇನ್ನು ಕೆಲವರಿಗೆ ಇಲ್ಲಿ ತನಕ ಎತ್ತರ ಇರುತ್ತೆ. ಹೀಗೆ ಒಳ್ಳೆ ಸಮನಾಗಿ ಎತ್ತರವಾಗಿದ್ದು ಅದರ ಮೇಲೆ ನಾನು ಈಗ ಹೇಳುವಂತಹ ಕೆಲವು ಚಿಹ್ನೆಗಳಿದ್ದಾಗ ಅದರ ಫಲಗಳೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಹಸ್ತದಲ್ಲಿ ನಮ್ಮ ಇದು ಉಬ್ಬಿ ಚೆನ್ನಾಗಿ ಕಾಣುವಂತಿದ್ದರೆ, ಸ್ವಲ್ಪ ಪಿಂಕ್ ಕಲರ್ ಅಥವಾ ನಸು ಕೆಂಪು ಬಣ್ಣದಲ್ಲಿದ್ದಾಗ ಅವರಿಗೆ ಉತ್ತಮ ಸಂತಾನ ಭಾಗ್ಯವು ಹಾಗೂ ಉತ್ತಮ ಜೀವನ ಸೌಲಭ್ಯಗಳು ದೊರೆಯುತ್ತದೆ. ಹಾಗೆಯೇ ಅವರು ಸಂಗೀತ ಪ್ರಿಯರಾಗಿ ಹಾಗೂ ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅವರ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂಬುದನ್ನು ನಾವು ಸುಲಭವಾಗಿ ಹೇಳಬಹುದು. ಅಂದರೆ ಈ ಪರ್ವ ಎದ್ದು ಕಾಣಿಸುವಂತಿದ್ದು ಉಬ್ಬಿದಂತೆ ಕಾಣಿಸುವಂತಿದ್ದು ಹಾಗೂ ಅದರ ಮೇಲೆ ದೋಷ ಚಿಹ್ನೆಗಳು ಯಾವುದೂ ಇಲ್ಲದಿದ್ದಾಗ ಅಂಥ ವ್ಯಕ್ತಿಗಳಿಗೆ ಉತ್ತಮ ಸಂತಾನ ಭಾಗ್ಯ, ಉತ್ತಮ ದಾಂಪತ್ಯ ಜೀವನ, ಅವರು ಭಾಗ್ಯವಂತರು ಹಾಗೂ ಸಂಗೀತ ಪ್ರಿಯರು ಆಗಿರುತ್ತಾರೆ. ಅಂದರೆ ಅದು ಒಂದು ಅದೃಷ್ಟದ ಸೂಚನೆ ಎಂಬುದನ್ನಾಗಿ ನಾವು ತಿಳಿಯಬಹುದು. ಹಾಗಾದ್ರೆ ಹಾಗಿದ್ದರೆ ಮಾತ್ರ ಸಾಲದು. ಇದರ ಮೇಲೆ ಈ ಶುಕ್ರ ಪರ್ವದ ಮೇಲೆ ಒಂದು ಸೂರ್ಯನ ಚಿಹ್ನೆ ಇದ್ದರೆ ಇವರು ಪ್ರೇಮ ವಿವಾಹ ಮಾಡಿಕೊಳ್ಳುತ್ತಾರೆ. ಅಂದರೆ ಅವರು ಪ್ರೀತಿಸಿ ಮದುವೆ ಆದರೂ ಸಹ ಅವರ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ. ಅವರ ಜೀವನದಲ್ಲಿ ಅವರು ಸತಿಪತಿಗಳಿಬ್ಬರು ಸುಖವಾದ ಜೀವನ ನಡೆಸುತ್ತಾರೆ. ಅಂದರೆ ಅವರಿಗೆ ಐಶ್ವರ್ಯ, ಧನ, ಹಣ ಎಲ್ಲವೂ ಬಂದು ಸೇರುತ್ತದೆ. ನೆಮ್ಮದಿ, ಸಂತೋಷದಿಂದ ಅವರು ಜೀವನ ನಡೆಸುತ್ತಾರೆ ಎಂಬುದಕ್ಕೆ ಇಲ್ಲಿರುವಂತಹ ಸೂರ್ಯ ಚಿಹ್ನೆ, ಈ ಶುಕ್ರ ಪರ್ವದಲ್ಲಿರುವಂತಹ ಸೂರ್ಯ ಚಿಹ್ನೆ ಸೂಚನೆ ಎಂಬುದನ್ನ ನಾವು ತಿಳಿದು ಅದರಂತೆ ಜೀವನ ಮಾಡಿದರೆ ನಮ್ಮ ಜೀವನ ಸುಖವಾಗಿರುತ್ತದೆ. ಸುಖವಾದ ರೀತಿಯಲ್ಲಿ ದಾಂಪತ್ಯ ಜೀವನ ನಡೆಸಿ ಉತ್ತಮವಾದ ಸಂತಾನವನ್ನು ಪಡೆದು ಜೀವನದ ಕೊನೆಯ ತನಕ ನಾವು ಸುಖವಾಗಿರಲು ಸಾಧ್ಯವಾಗುತ್ತದೆ. ಹಾಗೆ ಈ ಹಸ್ತದಲ್ಲಿ ಇಲ್ಲಿರುವಂತಹ ಒಂದು ಗೆರೆ ಬಂದಿರುತ್ತೆ. ಹೀಗೆ ಬಂದು ಇಲ್ಲಿ ತ್ರಿಶೂಲ ಚಿಹ್ನೆ ಇದ್ದರೆ ಅವರು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿ ಅಭಿವೃದ್ಧಿ ಹೊಂದುತ್ತಾರೆ. ಅವರು ಸೇನೆ ಅಥವಾ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಮಾಡಿದರೆ ಅವರಿಗೆ ಉನ್ನತವಾದ ಹುದ್ದೆಗಳು ಸಿಕ್ಕಿ ಅವರು ಜೀವನದಲ್ಲಿ ಸುಖವಾಗಿ ಜೀವನ ಮಾಡುವಂತಹ ಸ್ಥಿತಿ ಬರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ತ್ರಿಶೂಲ ಚಿಹ್ನೆ ಇದ್ದರೆ ಅವರು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡುತ್ತಾರೆ. ಕೆಲಸ ಮಾಡುವುದರಲ್ಲಿ ಅವರಲ್ಲಿ ಯಾವುದೇ ಒಂದು ಆಲಸ್ಯವಾಗಲಿ ಸೋಮಾರಿತನವಾಗಿರುವುದಿಲ್ಲ. ಹಾಗೆಯೇ ಅವರಿಗೆ ಭದ್ರತಾ ಇಲಾಖೆ ಅಥವಾ ಸೆಕ್ಯೂರಿಟಿ ಕೆಲಸಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣಲು ಸಾಧ್ಯ. ಅವರು ಅಂತಹ ಕೆಲಸಗಳಲ್ಲಿ ಹೆಚ್ಚಿನ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆಯೇ ಅವರಿಗೆ ಉತ್ತಮವಾಗಿ ಆಡಳಿತವನ್ನು ನಡೆಸುವ ಯಾವುದೇ ಸಂಘ ಸಂಸ್ಥೆಯಾಗಲಿ ಅಥವಾ ಯಾವುದೇ ಇಲಾಖೆಯಾಗಲಿ ಅದರಲ್ಲಿ ಅವರು ಹೆಚ್ಚು ಜನರ ಗಮನ ಸೆಳೆಯುವಂಥ ರೀತಿಯಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ. ಆಡಳಿತ ನಡೆಸುವುದು ಅವರ ಮುಖ್ಯವಾದಂತಹ ಒಂದು ಗುರಿಯಾಗಿರುತ್ತೆ. ಉತ್ತಮವಾದ ರೀತಿಯಲ್ಲಿ ಆಡಳಿತ ನಡೆಸುವುದು ಅವರ ಗುರಿಯಾಗಿರುತ್ತದೆ. ಇನ್ನು ನಮಗೆ ಇದರ ಮೇಲೆ ಇಲ್ಲಿ ಈ ಶುಕ್ರ ಪರ್ವದ ಈ ಬುಡದಲ್ಲಿ ಇಲ್ಲಿ ಗೆರೆಗಳು, ನೇರವಾದ ಗೆರೆಗಳು, ಅಡ್ಡಗೆರೆಗಳು ಇದ್ದಾಗ ಅವರು ಒಡಹುಟ್ಟಿದವರ ಪ್ರೀತಿ ವಿಶ್ವಾಸದಿಂದ ಅವರು ಬದುಕುವರು. ಅವರಿಗೆ ತಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಅವರಿಗೆ ಬಂಧು ಅವರ ಒಡಹುಟ್ಟಿದವರ ಸಹಕಾರ ದೊರೆಯುತ್ತದೆ. ಅವರು ಬಂಧು ಬಳಗದವರೊಂದಿಗೆ ಸುಖವಾಗಿ ಜೀವನ ಮಾಡುತ್ತಾರೆ. ಅವರ ನೆರವಿನಿಂದ ಅವರು ಹೆಚ್ಚಿನ ಹಣವನ್ನು ಗಳಿಸಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವನದಲ್ಲಿ ಅವರು ಹೆಚ್ಚಿನ ಹಣವನ್ನು ಗಳಿಸಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅದಕ್ಕೆ ಅವರ ಹೊರಹುಟ್ಟಿದವರ ಸಹಕಾರ, ಸ್ನೇಹ, ಪ್ರೀತಿ, ವಿಶ್ವಾಸ ಎಲ್ಲವೂ ಇರುತ್ತದೆ ಎಂಬುದನ್ನು ತಿಳಿಯಬಹುದು. ಅಂದರೆ ಅವರು ತನ್ನ ಒಡಹುಟ್ಟಿದವರೊಂದಿಗೆ ಸಹಕರಿಸಿ ಬೆಳೆಯುತ್ತಾರೆ. ಅಂತಹ ಸಹಕಾರದಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಇಲ್ಲಿ ಗೆರೆಗಳಿದ್ದರೆ ಹಾಗೆ ನೋಡಿ. ಇನ್ನು ಇಲ್ಲಿಗೆ ಅದು ಕೆಳಗಿನಿಂದ ಹೇಳಿದ್ದೀಗ ಇಲ್ಲಿ 3-4 ಗೆರೆಗಳು, ಲಂಬರೇಖೆಗಳು.
ಅದಕ್ಕೆ ಅಡ್ಡಗೆರೆಗಳಿರಬಾರ್ದು, ಈ ರೀತಿ ಅಡ್ಡರೇಖೆಗಳಿರಬಾರ್ದು, ರಂಬರೇಖೆಗಳು ಇದ್ದಂತಹ ವ್ಯಕ್ತಿಗಳಲ್ಲಿ ಅವರು ಬುದ್ಧಿವಂತರಾಗುತ್ತಾರೆ, ತುಂಬ ಬುದ್ಧಿವಂತರಾಗಿರುತ್ತಾರೆ. ಅವರಿಗೆ ಶ್ರಮ ಪಡುವುದು ಅವರಿಗೆ ಗೊತ್ತಿದೆ. ಶ್ರಮ ಪಡಲು ಬುದ್ಧಿವಂತಿಕೆಯಿಂದ ಅವರು ಶ್ರಮ ಪಡುತ್ತಾರೆ. ಶ್ರಮಪಟ್ಟು ಧನ ಸಂಪಾದನೆ, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರು ಕೋಟ್ಯಾಧಿಪತಿ ಆಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳುವ ಅದೊಂದು ಸೂಚನೆ. ಅವರು ಹಣ ಮಾಡುವಂಥ ತಮ್ಮ ಬುದ್ಧಿಶಕ್ತಿಯಿಂದ, ತಮ್ಮ ಶ್ರಮದಿಂದ ಹಣ ಮಾಡುವಂತಹ ಒಂದು ಗುರುತು ಅದು. ನನಗೆ ಈ ಗುರುತಿದೆ, ನಾನು ಕೋಟ್ಯಾಧಿಪತಿ ಆಗ್ತೇನೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ಬರೋದಿಲ್ಲ. ಅದಕ್ಕೆ ಶ್ರಮ ಪಡಬೇಕು, ಗುರಿ ಇಟ್ಕೊಬೇಕು. ಶ್ರಮ ಪಟ್ಟಾಗ ಮಾತ್ರ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಇಲ್ಲೊಂದು ಚಂದ್ರನ ಚಿಹ್ನೆ, ಚಂದ್ರನ ಅರ್ಧಚಂದ್ರಾಕಾರದ ಚಿಹ್ನೆ ಇರುತ್ತೆ. ಅಂತಹ ಚಿಹ್ನೆ ಇದ್ದಾಗ, ಅರ್ಧಚಂದ್ರಾಕಾರದ ಚಿಹ್ನೆ ಇದ್ದಾಗ ಅವರು ಕಲ್ಪನಾ ವಿಲಾಸ, ಅವರು ಕಲ್ಪನೆಯಲ್ಲಿ ಏನೇನೋ ಮಾಡ್ತಾರೆ. ಕವಿತಾ ರಚನೆ, ಕವಿಗಳಾಗಬಹುದು, ಇಲ್ಲವ ನಾಟಕ ಬರಿಬಹುದು, ಕತೆ ಬರಿಬಹುದು, ಚಿತ್ರಕಥೆ ಬರಿಬಹುದು. ಅವರು ಆ ರೀತಿಯಲ್ಲಿ ಹಣ ಮಾಡ್ತಾರೆ. ಜನಪ್ರಿಯವಾದಂತಹ ವಸ್ತುಗಳನ್ನು ಮಾಡ್ತಾರೆ, ಜನಪ್ರಿಯವಾದಂತಹ ಉತ್ತಮ ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗೆಯೇ ಅವರಿಗಿರುವಂತಹ ಒಂದು ವಿಶೇಷ ಗುಣ ಅಂದರೆ ಅವರು ಎದುರು ಲಿಂಗದವರನ್ನ, ಹೆಣ್ಣಾದರೆ ಗಂಡನ್ನ, ಗಂಡಾದರೆ ಹೆಣ್ಣನ್ನ ಆಕರ್ಷಿಸುವಂತಹ ಒಂದು ವಿಶೇಷ ಗುಣ ಅವರಲ್ಲಿ ಕಂಡುಬರುತ್ತೆ. ಅಂದರೆ ಅವರ ಮಾತಿನಿಂದಾಗಿರ್ಬೋದು, ಅವರ ನಗುವಿನಿಂದಾಗಿರ್ಬೋದು, ಅವರ ನಡವಳಿಕೆಯಿಂದಾಗಿರ್ಬೋದು, ಅವರು ಹಾಗೆ ತಮ್ಮ ಎದುರು ಲಿಂಗದವರನ್ನ ಸುಲಭವಾಗಿ ಆಕರ್ಷಿಸುವಂತಹ ಒಂದು ಗುಣ ಅವರಲ್ಲಿ ಕಂಡುಬರುತ್ತದೆ. ಯಾವುದು? ಇಲ್ಲಿ ಇರುವಂತಹ ಚಂದ್ರನ ಚಿಹ್ನೆ. ಹಾಗೆ ಅವರು ಉತ್ತಮವಾದ ಸಂಗೀತ ಪ್ರಿಯರಾಗಿ, ಸಂಗೀತ ಹಾಡುಗಾರರಾಗಿ ಅಥವಾ ಗಾಯಕರಾಗಿ ಅವರು ಹೆಸರು ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು, ಅವರಿಗೆ ಉತ್ತಮವಾದ ಹೆಸರು, ಗೌರವ ಎಲ್ಲವೂ ದೊರೆಯುತ್ತದೆ ಎಂದು ಹೇಳುತ್ತದೆ. ಹೀಗೆ ಇನ್ನು ಇದರಲ್ಲಿ ಯಾವುದಾದರೂ ಶಂಖದ ಚಿಹ್ನೆ ಇರಬಹುದು, ಅಥವಾ ಮೀನಿನ ಚಿಹ್ನೆ ಇರಬಹುದು, ತಾವರೆ ಹೂವಿನ ಚಿಹ್ನೆ ಇರಬಹುದು. ಇಂತಹ ಚಿಹ್ನೆಗಳಿದ್ದಾಗ ಅಂಥ ವ್ಯಕ್ತಿಗಳು ಕೀರ್ತಿವಂತರಾಗುತ್ತಾರೆ. ತಾವು ಅಂದುಕೊಂಡ ರೀತಿಯಲ್ಲಿ ಅವರ ಜೀವನದಲ್ಲಿ ಮೇಲೆ ಬರುತ್ತಾರೆ. ಅವರ ಜೀವನ ಅತ್ಯುತ್ತಮವಾಗಿರುತ್ತದೆ. ಅವರು ತಾವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಫಲವನ್ನು, ನಕ್ಷತ್ರ ಇದ್ದರೂ ಸಹ ಅವರು ಹೆಚ್ಚಿನ ಫಲವನ್ನು ಅವರು ಪಡೆಯುತ್ತಾರೆ ಎಂಬುದರ ಸೂಚನೆ ಇದಾಗಿದೆ ಎಂದು ನೀವು ತಿಳಿಯಬಹುದು. ಆದರೆ ಅದರಲ್ಲಿ ಕಪ್ಪು ಚುಕ್ಕೆ ಅಥವಾ ದ್ವೀಪ ಇಂತಹ ಚಿಹ್ನೆಗಳಿದ್ದರೆ, ಕಪ್ಪು ಚುಕ್ಕೆ ಅಥವಾ ಏನೆಂದರೆ ಅವರಿಗೆ ಅವರು ಅಂದುಕೊಂಡಂತಹ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗದೆ ಹೋಗಬಹುದು. ಅವರ ಜೀವನದಲ್ಲಿ ಸೋಲುಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಶುಕ್ರಪರ್ವ ತಗ್ಗಾಗಿದ್ದರೆ, ನಾನಿಷ್ಟೊತ್ತು ಹೇಳಿದ್ದು ಇದು ಉಬ್ಬಿದಂತ ಕಂಡರೆ, ಈ ಶುಕ್ರಪರ್ವ ಉಬ್ಬಿದಂತ ಕಂಡರೆ ಏನು ಅಂತ. ಈಗ ಇದು ತಗ್ಗಾಗಿದ್ದರೆ ಅದರ ಫಲ ಏನು ಅಂದರೆ ಅವರಿಗೆ ಮನಃಶಾಂತಿ ಎಂಬುದೇ ಇರೋದಿಲ್ಲ. ಯಾವಾಗಲೂ ಏನಾದರೂ ಚಿಂತೆ, ಟೆನ್ಷನ್, ಯಾವಾಗಲಾದರೂ ಏನಾದರೂ ಕಾಯಿಲೆಯ ಭಯ, ರೋಗದ ಭಯ ಇರುತ್ತದೆ. ಅವರಿಗೆ ಮನಃಶಾಂತಿ ತುಂಬ ಕಡಿಮೆ ಇರುತ್ತದೆ. ಕೋಪ ಹೆಚ್ಚು, ಜಗಳ ಮಾಡ್ತಾರೆ, ಏನೇನೋ ಹೇಳಿ ಜಗಳ ಮಾಡ್ತಾರೆ. ಅವರಿಗೆ ಉತ್ತಮವಾದ ಯಾವುದೇ ಗುಣಗಳನ್ನು ಅವರಲ್ಲಿ ಕಂಡುಬರುವುದಿಲ್ಲ. ಕಂಡುಬಂದರೂ ಅದು ಬಲು ಬೇಗನೆ ಅವರಿಂದ ದೂರವಾಗುತ್ತದೆ. ಹಾಗೆಯೇ ಕೆಲವರಲ್ಲಿ ಸಂತಾನಹೀನತೆಯ ಸೂಚನೆಯೂ ಅದಾಗಿದೆ ಎಂದು ತಿಳಿಯಬೇಕು. ಇದು ನಾವು ಶುಕ್ರಪರ್ವದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೆಲವು ರೇಖೆಗಳಿಂದ ನಮಗೆ ಆಗುವಂತಹ ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಬಗ್ಗೆ ನಾವು ತಿಳ್ಕೊಂಡು, ಹಣ ಬೇಕಂದರೆ ಕೆಲವರು ಹೇಳ್ತಾರಲ್ಲ, ಇಲ್ಲಿಂದ ಒಂದು ರೇಖೆ ಹೀಗೆ, ಈ ಒಂದು ತ್ರಿಕೋಣ, ಇಲ್ಲಿ ಒಂದು ಮನೆ ಟ್ರಯಾಂಗಲ್ ಇದ್ದರೆ ಅದು ಎದ್ದು ಕಾಣಿಸುವಂತಿದ್ದಾಗ, ಅದು ದೊಡ್ಡದಾಗಿದ್ದಾಗ ಕೋಟ್ಯಾಧಿಪತಿಗಳಾಗುವಂಥದ್ದು ಅದೃಷ್ಟ ಇದೆ. ಆದರೆ ಅಂತಹ ರೇಖೆಗಳ ಮಧ್ಯದಲ್ಲಿ ಯಾವುದೇ ದೋಷಫಲದ ಚಿಹ್ನೆಗಳು ಇರಬಾರದು ಎಂಬುದನ್ನು ಹೇಳಿದ್ದೇವೆ. ಇದೆಲ್ಲವೂ ನಿಮಗೆ ಗೊತ್ತಿರೋ ವಿಚಾರ. ಅದೇ ರೀತಿ ಕೋಟ್ಯಾಧಿಪತಿ ಆಗುವಂಥ ಮುಖ್ಯವಾದ ಒಂದು ಲಕ್ಷಣ ಅಂದರೆ ಹಣವನ್ನು ಸಂಪಾದನೆ ಮಾಡಿ ಅವರು ಎಷ್ಟೇ ಖರ್ಚು ಮಾಡಿದ್ರು ಅವರ ಹಣ ಮತ್ತು ಹೊತ್ತು ಜಾಸ್ತಿ ಆಗುವಂಥ ರೀತಿಯಲ್ಲಿ ಕಾಣಿಸಬಹುದು. ಹಾಗೆಯೇ ಈ ನಮ್ಮ ಗುರುಪರ್ವದಲ್ಲಿ ಇರುವಂತಹ ಗುರುಪರ್ವ ಉಬ್ಬಿದಂತಿದ್ದು ಹೆಚ್ಚು ಕಂಡು ಅಲ್ಲಿ ಒಂದು ತ್ರಿಕೋಣ ಚಿಹ್ನೆ ಅಥವಾ ಒಂದು ಪ್ಲಸ್ ಚಿಹ್ನೆ ಅಥವಾ ಒಂದು ಚತುರ್ಭುಜ ಚಿಹ್ನೆ ಅಥವಾ ಒಂದು ನಕ್ಷತ್ರ ಚಿಹ್ನೆ ಇದು ಯಾವುದಾದ್ರೂ ಇದ್ದರೆ ಅವರು ಸಹ ಉನ್ನತವಾದ ಅಧಿಕಾರವನ್ನು ಹೊಂದುತ್ತಾರೆ.
ಉನ್ನತವಾದ ಅಧಿಕಾರದಲ್ಲಿದ್ದುಕೊಂಡು ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬ ವಿಚಾರಗಳನ್ನು ಇದಕ್ಕಿಂತ ಮೊದಲನೇ ಸಂಚಿಕೆಯಲ್ಲಿ ಹೇಳಿದೆ. ಮತ್ತೊಮ್ಮೆ ಹಣ ಯಾವ ಬರುತ್ತೆ, ಹೇಗೆ ಬರುತ್ತೆ, ಅಧಿಕಾರ ಹೇಗೆ ಸಿಗುತ್ತದೆ, ಅದರ ಸೂಚನೆಗಳೇನು ಎಂಬುದನ್ನು ತಿಳಿಸಲು ಇದನ್ನು ಹೇಳಿದೆ. ನಿಮ್ಮ ಹಸ್ತದಲ್ಲಿ ಯಾವುದೇ ಸೂಚನೆ ಇದ್ದರೂ, ಯಾವುದೇ ಹಣದ ಸೂಚನೆ ಇದ್ದರೂ, ಯಾವುದೇ ಗೌರವದ ಸೂಚನೆ ಇದ್ದರೂ ಅದೆಲ್ಲವೂ ಬರಬೇಕಾದ್ರೆ ನಿಮ್ಮ ಶ್ರಮ, ನೀವು ಮಾಡಬೇಕಾದ ಕೆಲಸ ನಿರಂತರವಾಗಿ ಮಾಡುತ್ತಾ ಬಂದರೆ ಮಾತ್ರ ನೀವು ಅದರಲ್ಲಿ ಯಶಸ್ವಿಯಾಗ್ತೀರಿ. ಕೈಯಲ್ಲಿರುವಂತಹ ಅದೃಷ್ಟಗಳು ನಿಮಗೆ ಒಲಿದು ಬರುತ್ತದೆ. ನೀವು ಅದಕ್ಕಾಗಿ ಪ್ರಯತ್ನ ಪಡದೆ ನನ್ನ ಅದೃಷ್ಟಕ್ಕೆ ಎಲ್ಲವೂ ದೇವರು ತಂದು ಕೊಡ್ತಾನೆ, ಅದೃಷ್ಟ ಇದೆ ಅಂತ ನೀವು ಮನೆಯಲ್ಲಿ ಕೊಡುತ್ತೀರಿ. ಇದೆಲ್ಲವೂ ಕ್ರಮೇಣ ಅಳಿಸಿ ಹೋಗಿ ನಿಮ್ಮ ಎಲ್ಲ ಅದೃಷ್ಟವು ಕೊನೆಗೊಳ್ಳುವುದು. ಅದೃಷ್ಟಗಳು ಫಲಕಾರಿಯಾಗಿರುವುದಿಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟು ನೀವು ಅದಕ್ಕಾಗಿ ಪ್ರಯತ್ನಿಸಬೇಕೆಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿಸ್ಕೊಳ್ತಿದ್ದೇನೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬ ವಿಚಾರವನ್ನು ತಿಳಿಸುತ್ತೇವೆ. ಹಾಗೆ ಜೀವನದಲ್ಲಿ ಎದುರಾಗುವಂಥ ಕಷ್ಟ ನಷ್ಟಗಳನ್ನು ತಿಳಿಸುವಂತಹ ವಿಷಯಗಳನ್ನು ನಿಮಗೆ ತಿಳಿಸ್ತದೆ. ಅದರಂತೆ ನೀವು ನಡೆದುಕೊಂಡರೆ ನಿಮ್ಮ ಜೀವನ ಸುಖಕರವಾಗಿ, ಸಂತೋಷಕರವಾಗಿ ಇರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.